ದೇವಸ್ಥಾನಕ್ಕೆ ದೇವ್ರು ಬಂದಿದೆ, ಕೈ ಮುಗಿಬಿಟ್ಟು ಹೋಯ್ತಾ ಇರ್ಬೇಕು ಅಷ್ಟೇ. ಅಪ್ಪು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂಡಿದೀವಿ, ತುಂಬಾ ಮಿಸ್ ಮಾಡ್ಕೊಂಡಿದ್ದೀವಿ. ಅಪ್ಪು ಕಾಲರ್ ಅಲ್ವಾ, ಹೈ ವೋಲ್ಟೇಜ್ ಪವರ್. ಇನ್ನು 50 ವರ್ಷ ಆದ್ಮೇಲೆ ಅಪ್ಪು ಬಾಸ್. 64 ವಿಜಯಗಳ ಇರೋದೊಬ್ಬರೇ ನಮ್ಮ ಬಾಸ್, ಅಪ್ಪು ಬಾಸ್. ಅಪ್ಪುನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಖುಷಿ. ಅವ್ರನ್ನ ಈ ತರ ನೋಡ್ತಿರೋದು ನಮ್ಗೆಲ್ಲ ತುಂಬಾ ಖುಷಿ ಆಗ್ತಿದೆ. ಅಪ್ಪು ಅಂದ್ರೆ ಒಂದು ಸೆಲೆಬ್ರೇಷನ್ ಆಗಿದೆ ಇವತ್ತು. ಇದೇ ರೀತಿ ಪ್ರತಿ ಒಂದು ಫಿಲಮ್ನು ಪ್ರತಿ ವರ್ಷ ರಿಲೀಸ್ ಮಾಡ್ತಾ ಇರಬೇಕು. ಹಾಗೆ ನನಗೊಂದು ಆಸೆ, ಭಕ್ತ ಪ್ರಹ್ಲಾದ ಮೂವಿನೂ ಇದೇ ರೀತಿ ಒಂದಿನ ರಿಲೀಸ್ ಮಾಡಬೇಕು. ಅದನ್ನ ನಾವೆಲ್ಲ ಸ್ಕ್ರೀನ್ ಮುಂದೆ ರಾಜ್ಕುಮಾರ್ ಅವ್ರನ್ನ ಮತ್ತೆ ಅಪ್ಪು ಅವ್ರನ್ನ ನೋಡಬೇಕು ಅನ್ನೋ ಒಂದು ಆಸೆ ಇದೆ. ಭಕ್ತ ಪ್ರಹ್ಲಾದ ಮೂವಿ ರಿಲೀಸ್ ಮಾಡಬೇಕು. ಥ್ಯಾಂಕ್ ಯು. ಕಮಿಷನರ್ ಏನ್ ಕಮಿಷನರ್? ಯಾವ ಸೀಮೆ ಕಮಿಷನರ್? ಬೆಂಗಳೂರಿಗೆ ಎಷ್ಟೋ ಜನ ಕಮಿಷನರ್ ಬರ್ತಾರೆ ಹೋಗ್ತಾರೆ. ಇಲ್ಲಿರೋದು ಇವರೊಬ್ಬರೇ ಅಪ್ಪು, ಲೋಕಲ್ ಅಪ್ಪು ಅವ್ರು ಬಂದಿದ್ದಾರೆ. ಯಾರು ಅಪ್ಪು? ನಾನೇ ಕಣೋ, ನಾನೇ ಅಪ್ಪು. ಅದಕ್ಕೇನೀಗ? ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜಯ್ನಲ್ಲ, ನಿನಗೆ ತಾಕತ್ತಿದ್ರೆ ಇವ್ರ ಹತ್ರ ಬೆಡ್ಕಟ್ಟು. ಅಪ್ಪು ಸೂಪರ್. ಅಪ್ಪು ಸಿನಿಮಾ ಎರಡನೇ ಸತಿ ನೋಡ್ತಾ ಇರೋರ್ಗೆ ಹಬ್ಬ. ಅಪ್ಪು ಸಿನಿಮಾ ಫಸ್ಟ್ ಟೈಮ್ ನೋಡ್ತಾ ಇರೋರ್ಗೆ ಜಾತ್ರೆ. ಯಾಕಂದ್ರೆ ಅಪ್ಪು ಅಂದ್ರೆ ಪವರ್ ಅಂದ್ರೆ ಅಪ್ಪು. ಇಡೀ ಕರ್ನಾಟಕಕ್ಕೆ ಪವರ್ ಹೌಸ್ ಯಾರು ಅಂದ್ರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮಾತ್ರ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ 23 ವರ್ಷ ಆದ್ಮೇಲೆ ನೋಡಿದಾಗ್ಲೂ ಅದೇ ಪವರು, ಇವಾಗ್ಲೂ ಅಷ್ಟೇ ಎಕ್ಸೈಟ್ಮೆಂಟ್. ಸಕ್ಕ ಅಪ್ಪು ಬಾಸ್ಗೆ ಜೈ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ. 1000 ಸ್ಟಾರ್ಗಳು ಬರ್ತಾರೆ ಹೋಗ್ತಾರೆ. ಬೆಂಗಳೂರಲ್ಲಿ ಒಬ್ಬರೇ ಅಪ್ಪು, ಅಪ್ಪು. ಸರ್, ಇವತ್ತು ಮೊದಲನೇದಾಗಿ ಅಶ್ವಿನಿ ಮೇಡಮ್ ಬರ್ತಡೆ. ನಮ್ಮ ಇಡೀ ಕನ್ನಡ ಜನತೆಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕೊನೆಯದಾಗಿ ಅವರಿವರನ್ನು ಗೆದ್ದ ಮಾತ್ರಕ್ಕೆ ಅದೇನಲ್ಲ, ತಾಕತ್ತಿದ್ರೆ ನನ್ನ ಮೇಲೆ ಗೆಲ್ಲು ಅಂತ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲರೂ ಒಂದು ಅಪ್ಪು ಬಾಸ್ನ ಬೆಳೆಸ್ಬೇಕು. ಅಪ್ಪು ಅಜರಾಮರ ಬಂದಾಯ್ತು, ಎಲ್ಲ ದರ್ಶನ ಮಾಡ್ಕೊಳ್ಳಿ. ಏನ್ರಿ ಆಡ್ತೀರಾ ಹೋಲಿ? ಒಳಗಡೆ ದೀಪಾವಳಿ. ಅಪ್ಪು ಬಾಸ್ ಹೊಡೆದ್ರೆ ನಾಳೆ ಪೇಪರ್ ಅದೇ ಹೆಡ್ಲೈನ್ಸ್. ಸರ್, ಮೊದಲನೇದಾಗಿ ಅಶ್ವಿನಿ ಮೇಡಮ್ ಅವ್ರಿಗೆ 44ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಪ್ಪು ಅವ್ರ ಬಗ್ಗೆ ಎರಡೇ ಮಾತಲ್ಲಿ ಹೇಳ್ಬೇಕಂದ್ರೆ ಅವರು ಭೂಮಿಗಿಳಿದ ಭಗವಂತ ಸರ್. ಇವತ್ತು ಯಾಕೆ ಇಷ್ಟು ಜನ ಬಂದು ಅವ್ರ ಮೂವಿ ನೋಡ್ತಾರೆ ಅಂದರೆ ಅವ್ರು ಒಳ್ಳೆತನಕ್ಕೆ, ಅವ್ರು ದಾನ ಧರ್ಮ ಮಾಡಿರೋದಕ್ಕೆ. ಇನ್ನೂ ಕೆಲವರು ಹೀರೋಗಳು ಬರ್ತಾರೆ, ಯಾರ ಹೆಸರು ಅಂತ ಹೇಳಕ್ ಹೋಗಲ್ಲ, ನಿಮ್ಮ ಮೀಡಿಯಾದವ್ರಿಗೆ ಚೆನ್ನಾಗೇ ಗೊತ್ತು. ಮೀಡಿಯಾದವ್ರಿಗೆ ಕೆಟ್ಟದಾಗೆಲ್ಲ ಮಾತಾಡ್ತಾರೆ, ಅಂಥದ್ದೆಲ್ಲ ಶೋಭೆ ತರಲ್ಲ. ಇಷ್ಟು ಜನ ಬೆಳಗಿನ ಜಾವ ಇಷ್ಟು ಜನ ಬಂದು ಮೂವಿ ನೋಡಿದ್ದಾರೆ ಅಂದರೆ ಮನುಷ್ಯ ಒಳ್ಳೆತನಕ್ಕೆ ಬರ್ತಾರೆ ಸರ್. ಅಪ್ಪು ಅಜರಾಮರ, ಅಪ್ಪು ಬಾಸ್ಗೆ ಜೈ. ಸರ್, 23 ವರ್ಷದ ಹಿಂದ್ಗಡೆ ಈ ಪಿಕ್ಚರ್ನ ಸಂತೋಷ್ ಚಿತ್ರಮಂದಿರದಲ್ಲಿ ನೋಡಿದ್ವಿ. ಅವತ್ತೇನು ಅಭಿಮಾನ ಇತ್ತು ಅದಕ್ಕಿಂತ 100 ಪಟ್ಟು ಅಭಿಮಾನ ಇವತ್ತಿದೆ. ಯಾವುದೇ ಒಬ್ಬ ನಟ ತನ್ನ ಅಭಿಮಾನಿಗಳಿಗೆ ಎಲ್ಲ ರೀತಿಯಲ್ಲೂ ಹೀರೋ ಆಗಿರ್ತಾನೆ. ಆದರೆ ಯಾವ ಹೀರೋ ತನ್ನ ಶ್ರೇಷ್ಠ ವ್ಯಕ್ತಿತ್ವದಿಂದ, ಅವನ ಆದರ್ಶ ಗುಣಗಳಿಂದ ಸಮಾಜಕ್ಕೆ ಹತ್ರ ಆಗ್ತಾನೆ, ಸಮಾಜಕ್ಕೆ ಆದರ್ಶ ಗುಣಗಳನ್ನ ಬಿತ್ತರಿಸ್ತಾನೆ, ಅವಾಗ ಸಮಾಜನೇ ಅವನ ಬದುಕನ್ನು ಸಂಭ್ರಮಿಸುತ್ತೆ. ಅದೇ ಇವತ್ತಿಲ್ಲಿ ಆಗ್ತಾ ಇರೋದು. ಅಪ್ಪು ಅವರ ಮಾಡಿರ್ತಕ್ಕಂಥ ಮಾನವೀಯತೆಯ ಗುಣಗಳನ್ನ ಇವತ್ತಿನ ದಿನ ಇಡೀ ಸಮಾಜ ಸಂಭ್ರಮಿಸ್ತಾ ಇದೆ. ಅದಕ್ಕೆ ನೋಡಿ ಇವತ್ತು ಯಾವುದೇ ರಸ್ತೆಗಳಲ್ಲಿರ್ಬೋದು, ಪ್ರಮುಖ ವೃತ್ತಗಳಲ್ಲಿರ್ಬೋದು, ಊರುಗಳಲ್ಲಿರ್ಬೋದು, ಅವ್ರ ಭಾವಚಿತ್ರಗಳನ್ನ ಹಾಕೊಂಡು ಇವತ್ತಿನ ದಿನ ಅವರ ಹುಟ್ಟಿದಬ್ಬನಿರ್ಬೋದು ಅವರ ಬದುಕನ್ನು ಸಂಭ್ರಮಿಸ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ ಅಪ್ಪು ಅವರ ಆದರ್ಶ ಗುಣಗಳನ್ನ ಇವತ್ತು ಸಮಾಜ ಸಂಭ್ರಮಿಸ್ತಾ ಇದೆ. ಅದಕ್ಕೆ ಇವತ್ತಿನ ದಿನ ಅಪ್ಪು ರಿಲೀಸ್ 23 ವರ್ಷ ಆದರೂ ಕೂಡ ಈ ಪರಿಯಾಗಿ ಇವತ್ತು ರಾತ್ರಿ ಎಲ್ಲ ಶೋಗಳು ಫುಲ್ಲಾಗಿ ರಾತ್ರಿ 10 ಗಂಟೆಗೆ ತಿರ್ಗಾ ಶೋ ಆಗ್ತಾ ಇದ್ದಾರೆ. ಅದು ಕಾರಣ ಏನು ಅಂತಂದರೆ ಅಪ್ಪು ಅವ್ರ ಮೇಲಿರೋ ಅಭಿಮಾನ. ಆ ಅಭಿಮಾನ ಯಾವತ್ತು ಇನ್ನೂ 100 ವರ್ಷ ಆದ್ರೂ ಅಭಿಮಾನ ಕಡಿಮೆ ಆಗಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.